ಸಂಪುಟ ಕಸರತ್ತು ನಡೀತಾ ಇದೆ. ತುಮಕೂರಿನಲ್ಲಿ ಭುಗಿಲಿಲ್ತಾ ಇದೆ ಕಿಚ್ಚೂಟ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟರ್ ವಾರ್ ನಡೀತಾ ಇದೆ. ಜಿ ಪರಮೇಶ್ವರ್ ಪರವಾಗಿ ಅಖಾಡಕ್ಕೆ ಇಳಿದಿದ್ದಾರೆ ಈಗ ಅವರ ಅಭಿಮಾನಿಗಳು. ಪರಂ ಫ್ಯಾನ್ಸ್ಗಳಿಂದ ಕಾಂಗ್ರೆಸ್ ಹೈಕಮಾಂಡ್ಗೆ ನೇರ ಸವಾಲನ್ನ ಹಾಕಲಾಗ್ತಾ ಇದೆ. ದಲಿತ ನಾಯಕನಿಗೆ ಮುಖ್ಯಮಂತ್ರಿ ಸ್ಥಾನ ಯಾಕಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಈಗ ಜನ. ಪೋಸ್ಟರ್ ಬಿಡುಗಡೆ ಮಾಡಿ ಅಭಿಮಾನಿಗಳು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಗೃಹ ಸಚಿವರು ಪರಮೇಶ್ವರ್ ದಲಿತ ನಾಯಕರು ಅವ್ರಿಗೂ ಕೂಡ ಆ ಸ್ಥಾನವನ್ನ ಯಾಕೆ ಕೊಡ್ಲಿಲ್ಲ, ಯಾಕಿಲ್ಲ ಅದು ಅಂತ ಹೇಳಿ ಈ ರೀತಿಯಾಗಿ ಪರಮೇಶ್ವರ್ ಪರವಾಗಿ ಅಖಾಡಕ್ಕೆ ಇಳಿದಿರುವಂತ ಅವರ ಅಭಿಮಾನಿಗಳು, ಅವರ ಬೆಂಬಲಿಗರು. ಇದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟರ್ ವಾರ್ ಸದ್ಯಕ್ಕೆ ನಡೀತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ. ಈ ರೀತಿಯಾಗಿ ದಲಿತ ನಾಯಕನಿಗೆ ಮುಖ್ಯಮಂತ್ರಿ ಸ್ಥಾನ ಯಾಕೆ ಇಲ್ಲ ಅಂತ ಹೇಳಿ ಪ್ರಶ್ನೆ ಹಾಕಿದ್ದಾರೆ. ಅದರಲ್ಲೂ ಕೂಡ ನೇರವಾಗಿ ಸವಾಲಿದು. ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅನ್ನುವಂಥ ಒಂದು ಒತ್ತಡ. ಹೀಗೆ ಪೋಸ್ಟರ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇದೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ರಿಲೀಸ್ ಆಗಿರುವಂತಹ ಪೋಸ್ಟರ್ಗಳು. ಇದರಲ್ಲಿ ಗೃಹ ಸಚಿವರಿಗೂ ಕೂಡ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು, ಯಾಕೆ ಕೊಟ್ಟಿಲ್ಲ, ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು ಅಂತ ಹೇಳಿ ಪ್ರೆಷರ್ ಹಾಕ್ತಿದ್ದಾರೆ. ಹಾಗಾಗಿ ಈಗ ಅವರ ಅಭಿಮಾನಿಗಳು, ಅವರ ಬೆಂಬಲಿಗರು ಈ ರೀತಿಯಾಗಿ ಪೋಸ್ಟರ್ಗಳನ್ನು ರಿಲೀಸ್ ಮಾಡುವ ಮೂಲಕ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ದಲಿತ ನಾಯಕನಿಗೂ ಕೂಡ ಮುಖ್ಯಮಂತ್ರಿ ಸ್ಥಾನ ಯಾಕಿಲ್ಲ ಅನ್ನೋಂಥದ್ದು ಕಾರಣ ಏನು ಅಂತಂದ್ರೆ ಈ ಹಿಂದೆಯೂ ಕೂಡ ಇಂಥ ಒಂದು ಚರ್ಚೆ ಆಗ್ತಾ ಇತ್ತು. ಕಾರಣ ಇಲ್ಲಿ ಒಂದೇ, ಮೊದಲನೇದಾಗಿ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಇರುವಂತಹ ರಾಜಕೀಯ ಅನುಭವ, ಅದರ ಜೊತೆಗೆ ಪಕ್ಷಕ್ಕೋಸ್ಕರ ಮಾಡಿರುವಂತಹ ಒಂದು ಕೆಲಸ ಇರ್ಬೋದು, ಜನರಿಗೋಸ್ಕರ ಮಾಡಿರುವಂತಹ ಒಂದು ಸೇವೆ ಇರ್ಬೋದು. ಇದೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡ್ರೆ ಬಹುಶಃ ಡಿ ಕೆ ಶಿವಕುಮಾರ್ ಅವ್ರಿಗೆ ಇರುವಂತಹ ಅರ್ಧದ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲ, ಅರ್ಧ ಒಂದು ರಾಜಕೀಯ ಅನುಭವವೂ ಇಲ್ಲ ಅಂತ ಹೇಳಿ ಅವರ ಅಭಿಮಾನಿಗರು ಕೂಡ ಇದನ್ನೇ ಹೇಳ್ತಾ ಇದ್ರು. ಹಾಗಾಗಿ ಈ ರೀತಿಯಾಗಿ ಈಗ ಪೋಸ್ಟರ್ ವಾರ್ ಇದೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ದಲಿತ ನಾಯಕರಾಗಿದ್ದಾರೆ ಪರಮೇಶ್ವರ್ ಅವರು, ಅವರಿಗೂ ಕೂಡ ಮುಖ್ಯಮಂತ್ರಿ ಸ್ಥಾನ ಕೊಡಬಹುದಿತ್ತು ಅನ್ನುವಂಥದ್ದು ಈಗ ಈ ರೀತಿಯಾಗಿ ಅವರ ಬೆಂಬಲಿಗರು ಒತ್ತಡವನ್ನ ಹಾಕ್ತಾ ಇದ್ದಾರೆ. ಹಾಗಾಗಿ ಪೋಸ್ಟರ್ ಬಿಡುಗಡೆ ಮಾಡಿ ಅವರ ಅಭಿಮಾನಿಗಳು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಇಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಇರುವಂತಹ 50% ರಾಜಕೀಯ ಅನುಭವ ಡಿ ಕೆ ಶಿವಕುಮಾರ್ ಅವರಿಗಿಲ್ಲ, ಮೋಸ್ಟ್ ಸೀನಿಯರ್ ಇದ್ದಾರೆ, ಅವ್ರಿಗೆ ಯಾಕೆ ಕೊಟ್ಟಿಲ್ಲ ಅನ್ನುವಂಥದ್ದು ಅವರ ಅಭಿಮಾನಿ ಬಳಗದವರ ಒಂದು ಪ್ರಶ್ನೆ ಹಾಗೂ ಒಂದು ಆಕ್ರೋಶ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಇಲ್ಲಿ ಪ್ರಮುಖವಾಗಿ ಅವರ ಅಭಿಮಾನಿಗಳು ಹೇಳುವಂಥದ್ದು ಇಲ್ಲಿ ಪರಮೇಶ್ವರ್ ಅವರಿಗೆ ಇರುವಂತಹ ಒಂದು ರಾಜಕೀಯ ಅನುಭವ 50% ಕೂಡ ಡಿ ಕೆ ಶಿವಕುಮಾರ್ ಅವರಿಗಿಲ್ಲ, ಮತ್ತೇನಕ್ಕೆ ಅವರಿಗೆ ಈ ಒಂದು ಮುಖ್ಯಮಂತ್ರಿ ಸ್ಥಾನ ಕೊಡ್ತಿದ್ದಾರೆ, ಅವ್ರಿಗೆ ಯಾಕೆ ಕೊಟ್ಟಿಲ್ಲ ಅನ್ನುವಂಥ ಪ್ರಶ್ನೆ ಮಾಡ್ತಿದ್ದಾರೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ, ಏನಿದೆ ಡೀಟೇಲ್ಸ್? ಎಸ್ ರೋಶಿನಿ, ಏನು ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಏನು ಮುಖ್ಯಮಂತ್ರಿ ಪಟ್ಟ ನಿಗದಿ ಆಗ್ತಿದ್ದಂತೆ ಈಗ ಏನು ಟೀಕೆಗಳ ಸುರುಮಳೆಗಳೇ ಇದ್ದಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಪರಮೇಶ್ವರ್ ಬಳಗದಿಂದ ಈಗ ಈ ಒಂದು ಪೋಸ್ಟರ್ಗಳು ತುಮಕೂರು ಜಿಲ್ಲೆಯಾದ್ಯಂತ ಹರಿದಾಡ್ತಿರ್ತಕ್ಕಂಥದ್ದು. ಏನು ಅಂದ್ರೆ ಡಿ ಕೆ ಶಿವಕುಮಾರ್ 2013ರಲ್ಲಿ 2 ಬಾರಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತರೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನ ಕೆಲಸಗಳನ್ನ ಮಾಡಿದ್ದು. ಆಗ ಡಿ ಕೆ ಆಗ ಪರಮೇಶ್ವರ್ ಅವರಿಗೆ ಸಿಎಂ ಸ್ಥಾನವನ್ನ ಕೊಡ್ಲಿಲ್ಲ. ಆದ್ರೆ ಈಗ ಡಿ ಕೆ ಶಿವಕುಮಾರ್ 1 ಬಾರಿ ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡು ಈಗ ಅವ್ರಿಗೆ ಏನು ಮುಖ್ಯಮಂತ್ರಿ ಸ್ಥಾನವನ್ನ ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ನಿಜಕ್ಕೂ ಇದು ಶೋಚನೀಯ. ಯಾಕೆಂತಂದ್ರೆ ದಲಿತ ಆದಂತ ಏನು ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ಬೇಕಾಗಿಲ್ವಾ, ದಲಿತರಿಗೆ ಹಂಗಾರೆ ನ್ಯಾಯ ಬೇಕಿಲ್ವಾ, ಈ ತರದ ಒಂದು ಪೋಸ್ಟ್ ಗಳನ್ನ ಹಾಕೊಂಡು ಜಿಲ್ಲೆಯಾದ್ಯಂತ ಏನು ಈ ಒಂದು ಅಭಿಮಾನಿ ಬಳಗದವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಿರ್ತಕ್ಕಂಥದ್ದು. ರೋಷಿನಿ, ಓಕೆ, ಥ್ಯಾಂಕ್ ಯು ಮಹೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.